ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಲಾಗ್. ನಮ್ಮ ಅಕ್ಕ ಟಿಫನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ನಾನು ಆ ಸಿಪ್ಪೆ ಎಲ್ಲ ಆಡ್ಮರಿ ಕೊಡೋಣ ಅಂತ ತಗೊಂಡೋದೆ. ನೋಡಿದ್ರೆ ತಿಂತಾನೇ ಇರಲಿಲ್ಲ ಅದು. ನಾನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎತ್ತಿಡ್ತಾನೆ ಇದೆ, ಆದರೂ ಅದು ತಿಂತಾನೇ ಇರಲಿಲ್ಲ. ನೀವೇ ನೋಡಿ. ಮಾಡ್ತಿದ್ದಾಳೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ಕರೆಂಟೇ ಹೋಗಿತ್ತು ಗುರು. ಪಲಾವ್ ಮಾಡೋಕ್ಕಂತ ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಿಗೆ ಹೋಗಿ ಒಗ್ಗರಣೆ ಹಾಕ್ತಾಯಿದ್ಲು. ನಮ್ಮ ಅಕ್ಕ ಪಲಾವ್ ಮಾಡ್ತಾಯಿದ್ಲು. ಬಾಗಿಲಿಗೆ ತೋರಣ ಕಟ್ಟೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಮಾಡ್ಕೊತಾ ಇರಬೇಕಾದ್ರೆ ಬಂದುಬಿಟ್ಟು ಆ ಥರ ಅಲ್ಲ ಈ ಥರ ಮಾಡು ಅಂತ ಹೇಳ್ತಾ ಇದ್ಲು. ಇನ್ಸ್ಟಾಗ್ರಾಮಲ್ಲಿ ನೋಡಿ. ಆದ್ರೂ ನನಗೆ ಹೆಂಗೆ ಗೊತ್ತು ಅದೇ ಥರ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಮಾಡ್ಕೊಂಡಾದ್ಮೇಲೆ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಆದಮೇಲೆ ತೋರಣ ಈ ಥರ ಕಾಣಿಸ್ತಾ ಇತ್ತು ನೋಡಿ. ತೋರಣ ಎಲ್ಲ ಕಟ್ಟಿ ಆದಮೇಲೆ ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಅಕ್ಕ ನಮ್ಮ ಭಾವಂಗೆ ಎಣ್ಣೆ ಹಚ್ತಾ ಇದ್ಲು. ನಮ್ಮ ಭಾವಂಗೆ ಎಣ್ಣೆ ಹಚ್ಚೋದ್ರ ಬದಲು ನನ್ನ ಮೇಲೆ ಚೆಲ್ಬಿಡೋದ. ಫ್ರೆಶ್ ಅಪ್ ಆಗಿ ಬಂದು ದೇವಸ್ಥಾನಕ್ಕಂತ ಹೋದ್ವಿ. ದೇವಸ್ಥಾನದಿಂದ ಬಂದು ಟಿಫನ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಊರಿಗೆ ಹೋಗ್ಬೇಕಿದ್ರೆ ಹಂಗೆ ನಮ್ಮ ಅಕ್ಕ ಬಟ್ಟೆ ಬೇಕಂತ ಕೇಳಿದ್ಲು. ಬಟ್ಟೆ ಎಲ್ಲ ಕೊಡಿಸ್ಕೊಂಡು ಬಿಸಿಲು ತುಂಬ ಇತ್ತು, ಅದಕ್ಕೆ ಜ್ಯೂಸ್ ಅಂಗಡಿಗೆ ಹೋಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಕೂತಿದ್ವಿ. ಜ್ಯೂಸ್ ಕುಡಿಯೋಕ್ಕೂ ಬಿಡಲ್ಲ ಗುರು ಇವಳು. ಐಸ್ ಕ್ರೀಮ್ನ ಸ್ಪೂನಲ್ಲಿ ತಿನ್ನೋದು ನೋಡಿರ್ತೀರ, ಅದು ಸ್ಟಾಲ್ ಕುಡಿಯೋದು. ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆಗೆ ಅಂತ ಹೋದ್ವಿ. ಮನೆಗೆ ಹೋಗ್ಬೇಕಿದ್ರೆ ನಮ್ಮ ಅಕ್ಕ ನಮ್ಮ ಭಾವ ಫಸ್ಟ್ ಗಾಡಿ ಓಡಿಸ್ತಾ ಇದ್ರು ಅಂತ ಬೈತಾ ಇದ್ಲು. ಅಲ್ಲೇ ಇದ್ದು ಸ್ಪೆಕ್ಸ್ ತಗೊಂಡು ಸ್ಪೆಕ್ಸ್ ಹಾಕೊಂಡಿದ್ದು ನೋಡಿ ನಮ್ಮ ಅಕ್ಕ ಈ ಥರ. ಅದೇ ಖುಷಿಗೆ ಇನ್ನೊಂದು ವಿಡಿಯೋ ಮಾಡಿ. ಫೈನಲಿ ಕಬ್ಲಿಗೆ ಬಂದ್ವಿ. ಪೂಜೆ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ನಾನೊಬ್ಳನ್ನೇ ಬಿಟ್ಟು ಹೋಗ್ತಿದ್ದಾರೆ. ದೇವಸ್ಥಾನ ಆ ಕಡೆ ಮಾಡ್ತಾ ಇದ್ದಾರೆ ಅಂತ ಈ ಕಡೆ ಪೂಜೆ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮೂರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಇನ್ನೂ ಪೂಜಾರಿ ಬಂದಿರಲಿಲ್ಲ ಅಂತ ಫೋಟೋ ತೆಗೊತಾ ಇದ್ವಿ. ಫೋಟೋ ತೆಗೋಬೇಕಾದ್ರೆ ನಮ್ಮ ಅಮ್ಮನ ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಪೂಜಾರಿ ಬಂದರು. ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ. ಮನೆಗೆ ಬಂದ್ವಿ. ಇಷ್ಟೇ ವಿಷಯ. ಬಾಯ್.